ಚೆನ್ನಾಗಿ ಕಾಣ್ತದಮ್ಮ. ಹಾಯ್ ಹಲೋ ನಮಸ್ಕಾರ, ನಾನು ನಮ್ಮ ಗಾಯತ್ರಿ ಫ್ರಮ್ ಟ್ರಾಫಿಕ್ ಸಿಟಿ ದಟ್ ಇಸ್ ಬಿಗ್ ಬ್ಯಾಂಗ್ಳೂರ್ ಸಿಟಿ. ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ಹೇಗೆ ಆಚರಣೆ ಮಾಡ್ತೀವಿ ಅಂತ ನೀವೆಲ್ಲರೂ ನೋಡ್ಬೇಕಾ? ಹಾಗಾದ್ರೆ ಬನ್ನಿ. ಹಬ್ಬ ಅಂದ್ರೆ ಫಸ್ಟು ಮಾವಿನಲ್ಲೇ ತೋರಣ ಕಟ್ಟಿ ಗೆಜ್ಜೆ ವಸ್ತ್ರ ಹಾಕೋದು. ಸೊ ಬನ್ನಿ, ನಾನು ತೋರಣ ಹೆಂಗ್ ಕಟ್ಟಿದೆ ಅಂತ ತೋರಿಸ್ತೀನಿ. ಚಕ್ ಚಕ ಅಂತ ಹಳೆ ಎಲೆಗಳನ್ನೆಲ್ಲ ತೆಗ್ದಾಕಿ ಬೇಗ ದಾರ ಸ್ವಲ್ಪ ನೀಟ್ ಮಾಡಿಕೊಂಡು ಆ್ಯಂಡ್ ಹೊಸ ಎಲೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ಪಟ್ ಪಟ ಅಂತ ತೋರಣ ಕಟ್ಬಿಟ್ಟೆ. ಚೆನ್ನಾಗಿ ಕಟ್ಟಿದ್ದೀನಾ? ಆ್ಯಂಡ್ ಹಾಗೇನೆ ಹಬ್ಬದ ಸ್ಪೆಷಲ್ ಬೇವಿನ ಸೊಪ್ಪನ್ನು ಕೂಡ ನೇತು ಹಾಕಿದ್ದೀನಿ. ನೈಸ್ ಅಲ್ವಾ? ನೆಕ್ಸ್ಟ್ ಟಾಸ್ಕ್ ಬಂದ್ಬಿಟ್ಟು ಬೇವಿನ ಸೊಪ್ಪಿನ ಹೂವು ಬಿಡಿಸ್ಕೊಳ್ಳೋದು. ಹಬ್ಬಕ್ಕೆ ದೇವ್ರ ಮನೇಲೆಲ್ಲ ಅಮ್ಮ ನೋಡ್ಕೊತಿದ್ರೆ ನಾನು ಅವ್ರಿಗೆ ಅಡುಗೆ ಮಾಡೋಕ್ಕೆ ತರಕಾರಿ ಹೆಚ್ಚಿಕೊಡ್ತಾ ಇದ್ದೀನಿ. ಬೇವಿನ ಸೊಪ್ಪಿನಿಂದ ಹೂವು ಬಿಡಿಸಿ ಬೇಗ ಫ್ರೆಶ್ ಅಪ್ ಆಗಿ ಬಂದು ಮಡಿಯಿಂದ ಹಬ್ಬದೂಟಕ್ಕೆ ಬೆಲ್ಲ ಕುಟ್ಟಿ ಆಮೇಲೆ ಅಡುಗೆಗೆ ಮತ್ತು ಬೇವು ಬೆಲ್ಲ ಮಾಡೋಕ್ಕೆ ಒಣ ಕೊಬ್ಬರಿ ತುರಿದ್ಕೊಟ್ಟೆ. ನೆಕ್ಸ್ಟು ತರಕಾರಿ ಪಲ್ಯ ಮಾಡೋಕ್ಕೆ ಅಂತ ಸ್ವಲ್ಪ ಬೀನ್ಸು ಮತ್ತು ಒಂದು ಕ್ಯಾರೆಟ್ ಹೆಚ್ಚಿಕೊಟ್ಟೆ. ನನಗೆ ಆಲೂಗಡ್ಡೆ ಗೊಜ್ಜಿಗಿಂತ ಆಲೂಗಡ್ಡೆ ಫ್ರೈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ, ಸೊ ಈ ಥರ ಹೆಚ್ಚಿಕೊಟ್ಟೆ. ಆ್ಯಂಡ್ ಅಗೇನ್ ನೆಕ್ಸ್ಟ್ ಕೆಲಸ ಬಂದುಬಿಟ್ಟು ಕ್ಲೀನ್ ಮಾಡೋದು. ಇದು ಒಂಥರ ಲೂಪ್ ಥರ ಅನಿಸುತ್ತೆ, ಕಟ್ ಮಾಡೋದು, ಕ್ಲೀನ್ ಮಾಡೋದು, ಅಡುಗೆ ಮಾಡೋದು, ಕ್ಲೀನ್ ಮಾಡೋದು. ಫೈನಲಿ ಬೆಳಿಗ್ಗೆಯಿಂದ ಇಷ್ಟು ಕೆಲಸ ಮಾಡೋದಕ್ಕೆ ಒಂದು ಚಿಕ್ಕ ಕಾಫಿ ಬ್ರೇಕು. ತರಕಾರಿ ಹೆಚ್ಚಿಕೊಟ್ಟಿದ್ದೆಲ್ಲ ಆಯಿತು. ಬನ್ನಿ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ. ಏನು ಮಾಡ್ತಿದ್ಯಮ್ಮ? ಹೋಳಿಗೆ ಉಳ್ಳದ್ದು ಉಂಡೆ ಮಾಡ್ಕೊತಾ ಇದ್ದೀನಿ ಅಡುಗೆ ಮಾಡಕ್ಕೆ. ಆ್ಯಕ್ಚುಲಿ ಹೋಳಿಗೆ ಮಾಡಿದ್ರೆ ಆಯ್ತು ಅನ್ಸುತ್ತಲ್ವಾ, ಎಲ್ಲ ಆಗಿದೆ ಅಲ್ವಾ? ಮಾವಿನಕಾಯಿ ಚಿತ್ರಾನ್ನ ಒಗ್ಗರಣೆ ಮಾಡಬೇಕು, ಸೌತೆಕಾಯಿ ಎತ್ಕೊಂಡ್ಬರ್ಬೇಕು ಅಷ್ಟೇ. ಓಕೆ, ನಂಗೆ ಸೌತೆಕಾಯಿ ಹೆಚ್ಚಕ್ಕೆ ಬರಲ್ಲ, ಹಾಗಾಗಿ ಮಮ್ಮಿ ನಾನು ಹೆಚ್ಕೊಡ್ತೀನಿ ನೀನು ಹೆಚ್ಕೋಬೇಡ ಅಂತ ಹೇಳಿದ್ರು, ಸೊ ನಾನು ಹೆಚ್ಚಿಲ್ಲ. ಸೊ ನೋಡಿ ಈ ಥರ ಅಲಂಕಾರ ಮಾಡಿಟ್ಟಿದ್ದಾರೆ ಕಳ್ಸೋಕ್ಕೆ ಎಲ್ಲ. ಇನ್ನೇನು ಅಡುಗೆ ಎಲ್ಲ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಡಬೇಕು. ಲುಕ್ ಹೂ ಇಸ್ ಹಿಯರ್. ಹೆಂಗ್ ಕಾಣಿಸ್ತಿದ್ದೀನಪ್ಪ? ಚೆನ್ನಾಗಿ ಕಾಣ್ತದಮ್ಮ. ಅದೇ ನನಗೆ ಸೌತೆಕಾಯಿ ಹೆಚ್ಚಕ್ಕೆ ಬರಲ್ಲ ಅಂತ ನಮ್ಮ ಮಮ್ಮಿನೇ ಕೋಸಂಬರಿಗೆ ಸೌತೆಕಾಯಿ ಹೆಚ್ಕೊಂಡ್ರು. ಅದಾದಮೇಲೆ ನಾನು ನನ್ನ ಫೇವ್ರೆಟ್ ಡಿಶ್ಗೆ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಕ್ಕೆ ಮಾವಿನಕಾಯಿನ ತುರಿದು ಕೊಟ್ಟೆ. ಆ್ಯಂಡ್ ನನಗೆ ನಾರ್ಮಲ್ ಮಾವಿನಕಾಯಿ ಚಿತ್ರಾನ್ನ ಅಂದರೆ ಗ್ರೀನ್ ಕಲರ್ ಇರುತ್ತಲ್ಲ ಆ ಥರದ್ದು ಇಷ್ಟ ಆಗಲ್ಲ. ಲೈಕ್ ಮಾವಿನಕಾಯಿ ಚಿತ್ರಾನ್ನ ಅಂತಂದರೆ ರೆಡ್ ಕಲರ್ ಮಾಡ್ತಾರೆ ನಮ್ಮ ಮನೇಲಿ, ಖಾರದ ಪುಡಿ ಬೆಲ್ಲ ಎಲ್ಲ ಹಾಕಿ, ಆ ಥರದ್ದು ಅಂದರೆ ಇಷ್ಟ ಆಗುತ್ತೆ. ಸೊ ಅಗೇನ್ ಕ್ಲೀನಿಂಗ್. ಹಬ್ಬಕ್ಕೆ ನಾವು ಯಾವಾಗಲೂ ವರ್ಷ ಹೋಳಿಗೆನೆ ಮಾಡೋದು. ಈ ಸತಿ ತುಂಬ ಲೇಟೇ ಆಯಿತು ನಮ್ಮದು ಹಬ್ಬಕ್ಕೆ. ಇಷ್ಟೊತ್ತಿಗೆಲ್ಲ ಮುಗಿಸ್ಕೊಂಡ್ಬಿಡ್ತಿದ್ವಿ, ಈ ಸತಿ ಲೇಟಾಗಿ ಮಾಡ್ತಾ ಇದ್ದೀವಿ. ನಂಗೆ ಇನ್ನೊಂದೇನೋ ಎಕ್ಸ್ಟ್ರಾ ಕೆಲಸ ಹೇಳಿದ್ದಾರೆ, ಅದನ್ನು ಮಾಡಿಬಿಟ್ಟು ಏನು ಅಂತ ನಿಮಗೂ ಗೊತ್ತಾಗುತ್ತೆ. ವೇಟ್ ಆ್ಯಂಡ್ ವಾಚ್. One final touch. ಕೃಷ್ಣರಿಗೆ ಭಗವಂತರಿಗೆ ಹೋಯಿತು ಜನ್ಮ ಜನ್ಮದ ಪಾಲ
सकलं परस्मै श्रीं ಊದಿನ ಗಡ್ಡಿ ಬೆಳಗ್ಗೆ ದೇವ್ರಿಗೆ ನೈವೇದ್ಯ ತೆಗೆದು ಲಾಸ್ಟ್ ಒಂದು ಮಹಾಮಂಗಳಾರತಿ ಮಾಡಿದ್ರು. ಹತ್ತು ಪಚ್ಚೆ ಕೆಂಪು ರತ್ನ ಹವಳದಾರತಿ ಮತ್ತೆ ಮತ್ತೆ ಬೆಳಗುವೆನು ವಜ್ರದಾರತಿ ವಜ್ರದಾರತಿ ನಿನಗೆ ವಜ್ರದಾರತಿ. ಲಿರಿಕ್ಸ್ ಎಲ್ಲ ತಪ್ಪಾಗಿದ್ದಿಲ್ಲ, ತಲೆಗೆ ಹಾಕೋಬೇಡ. ಒಳ್ಳೇದ್ ಮಾಡ್ತೀವಿ ಅದಕ್ಕೆ ನಂಗೆ ನಗು ಬರೋದು. ನಗಾಡ್ಕೊಂಡು ಆರತಿ ಮಾಡಿ ಬೇಗ ತುಳಸಿ ಕಟ್ಟೆ ಪೂಜೆ ಮಾಡಿ ಹೊಸಲು ಪೂಜೆ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋದ್ವಿ. ನಮ್ಮಮ್ಮ ಏನೋ ಪ್ರತಿದಿನ ಪೂಜೆ ಮಾಡಿದಾಗ ತುಳಸಿ ಕಟ್ಟೆ ಹೊಸಲು ಪೂಜೆ ಎಲ್ಲ ಮಾಡ್ತಾರೆ. ಬಟ್ ನಾನು ಆಫೀಸ್ ಹೋಗೋದ್ರಿಂದ ಹಬ್ಬದಲ್ಲಿ ಇರ್ಬೇಕಾದ್ರೆ ಅಟ್ಲೀಸ್ಟ್ ನಾನು ನಮ್ಮನ ಜೊತೆ ಪೂಜೆ ಮಾಡಕ್ ಹೋಗ್ತೀನಿ. ಸೊ ನೀವು ನಮ್ಮಮ್ಮನ ತರನಾ ಅಥವಾ ನನ್ನ ತರನಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಪೂಜೆ ಆಗಿದ ತಕ್ಷಣ ಬ್ಯಾಟಿಂಗ್ ಶುರು. ನಮ್ಮನೆಲ್ಲ ಯುಗಾದಿ ಹಬ್ಬಕ್ಕೆ ಈ ತರ ಮನೆ ಗಂಡಸರನ್ನ ಕೂರಿಸಿ ಈ ತರ ವೀಳ್ಯದೆಲೆ ಹಣ್ಣು ಎಲ್ಲ ಕೊಟ್ಟು ದೆನ್ ಆರತಿ ಮಾಡಿ ಆಮೇಲೆ ಊಟ ಸ್ಟಾರ್ಟ್ ಮಾಡ್ತಾರೆ. ಬಟ್ ಒಬ್ರನ್ನೇ ಕೂರಿಸ್ಬಾರ್ದು, ಒಂದೇ ಎಲೆ ಹಾಕ್ಬಾರ್ದು ಅನ್ನೋ ಕಾರಣಕ್ಕೆ ನನ್ ಮಮ್ಮಿ ನೀನು ಕೂತ್ಕೋ ಅಂತ ಹೇಳಿ ನಂಗೂ ಕುಂಕುಮ ಕೊಟ್ಟು ಹೂವ ಕೊಟ್ರು. ಆಮೇಲೆ ನಾವಿಬ್ರು ಎದ್ದು ಆರತಿ ಮಾಡಿ ಅಪ್ಪಂಗೆ ದೆನ್ ನಾವು ಊಟ ಸ್ಟಾರ್ಟ್ ಮಾಡಿದ್ವಿ. ಯುಗಾದಿ ಹಬ್ಬಕ್ಕಂತೂ ಒಳ್ಳೆ ಕಲೆಕ್ಷನ್ ಆಗುತ್ತೆ. ಜಾಸ್ತಿ ಗಂಡ್ ಮಕ್ಳಿದ್ರೆ ಜಾಸ್ತಿ ಕಲೆಕ್ಷನ್ ಆತರ. ಊಟ ಕುತ್ಕೊಂಡಾಗ್ಲೂ ಅವ್ರು ಆರತಿಗೆ ದುಡ್ಡು ಹಾಕ್ತಾರೆ. ಅಂಡ್ ನೆಕ್ಸ್ಟ್ ಡೇ ನಾವು ಕತೆ ಹೋದಾಗ ಕಾಲ್ ನಮಸ್ಕಾರ ಮಾಡ್ಕೊಂಡಾಗೆಲ್ಲನೂ ಫುಲ್ ಕಲೆಕ್ಷನ್ ಆಗುತ್ತೆ. ಅದೇ ಒಂದು ಖುಷಿ ಹಬ್ಬದಲ್ಲಿ. ನಾನು ಆಗ್ಲೇ ವೈಟ್ ಕಾಟನ್ ಬಟ್ಟೆನ ಕಟ್ ಮಾಡಿದೆ ಅಲ್ವಾ, ಸೊ ಅದ್ರೊಳಗೆ ನಾವು ಒಂದು ಸ್ವಲ್ಪ ಅನ್ನನ ಇಟ್ಬಿಟ್ಟು ಅದರಿಂದ ನಾವು ಆರತಿನ ತೆಗಿತೀವಿ. ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಬೇವು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡಿ. ಜೀವನದಲ್ಲಿ ಏನೇ ಸಿಹಿ ಕಹಿ ಏನೇ ಇದ್ರೂನವೇ ಶಕ್ತಿಯಿಂದ ನುಗ್ಗಿ ಕುಗ್ಗೋಗ್ಬೇಡಿ. ಇಲ್ಲ. ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಬಾಳೆ ಎಲೆ ಹಬ್ಬದೂಟ ಅಂದ್ರೆ ಯಾರಿಗಿಷ್ಟ ಇಲ್ಲ ಗುರು. ಬಾಳೆ ಎಲೆ ಮೇಲೆ ತಿನ್ನಕ್ಕೆ ಅಂತಾನೆ ಹೋಟೆಲ್ಗಳಿಗೆ ಹೋಗ್ತಾರೆ. ಅಂತದ್ರಲ್ಲಿ ನಾವ್ ಹಬ್ಬ ಬಂದಾಗ ಬಿಡ್ತೀವ. ಫೋನ್ ಅಲ್ಲಿ ಬ್ಯಾಟ್ರಿ ಫುಲ್ ಡೌನ್ ಆಗಿದ್ರಿಂದ ಕ್ವಾಲಿಟಿ ಸ್ವಲ್ಪ ಈ ತರ ಇದೆ. ಆಹಾ, ಬಿಸಿ ಬಿಸಿ ಒಬ್ಬಟ್ಟು. ಒಬ್ಬಟ್ಟಿಗೆ ಬೇರೆ ಫ್ಯಾನ್ ಬೇಸೇ ಇದೆ ಬಿಡಿ. ಹಲೋ. ಸೊ ನನ್ನ ಯುಗಾದಿ ಹಬ್ಬದ 2ನೇ ಲುಕ್ಕಿಗೆ ರೆಡಿ ಆಗೋಣ ಬನ್ನಿ. ನಾನು ರೀಸೆಂಟ್ ಆಗಿ ಚಿಕ್ಕಪೇಟೆನಲ್ಲಿ ಅಮ್ಮನ ಜೊತೆ ಏನೋ ಶಾಪಿಂಗ್ ಅಂತ ಹೋದಾಗ ಈ ಸೀರೆ ಚೆನ್ನಾಗಿ ಕಾಣಿಸಿದ್ದಕ್ಕೆ ತಗೊಂಡೆ. ಬಟ್ ಆಮೇಲೆ ಗೊತ್ತಾಯ್ತು ಇದು ಪುಷ್ಪ 2 ಸೀರೆ ಅಂತ. ಈ ಸೀರೆ ಹೆಸರೇ ಪುಷ್ಪ 2 ಅಂತ. ಬಟ್ ಯಾವ ಸೀನಲ್ಲಿ ಈ ಸೀರೆ ಹಾಕೊಂಡಿದ್ದಾಳೆ ಅಂತ ಜ್ಞಾಪಕ ಇಲ್ಲ ನಂಗೆ. ಸೊ ನಿಮ್ಗೆ ಏನಾದ್ರು ಜ್ಞಾಪಕ ಇದ್ದು ಅಥವಾ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಇಸ್ ಆಲ್ ಯೋರ್ಸ್. ಸ್ಯಾರಿ ಉಟ್ಕೊಂಡು ಲೈಟ್ ಆಗಿ ಒಂಚೂರು ಮೇಕಪ್ ಮಾಡ್ಕೊಂಡೆ, ಬಿಕಾಸ್ ಯಾವಾಗ್ಲೂ ಒಂದೇ ತರ ಇರಬಾರ್ದು ಅಲ್ವಾ. ಐಲೈನರು ಮಸ್ಕಾರ ಹಚ್ಕೊಂಡು ಕ್ಯೂಟ್ ಆಗಿ ಚಾಂದಲ್ಲಿ ಬಿಂದಿ ಇಟ್ಕೊಂಡೆ. ಸ್ವಲ್ಪ ವೈಟ್ ಅಂಡ್ ರೆಡ್ ಕಾಂಬಿನೇಷನ್ ಮಾಡ್ಕೊಂಡು ಇಷ್ಟೆಲ್ಲ ರೆಡಿ ಆಗಿ ಲಿಪ್ಸ್ಟಿಕ್ ಇಲ್ಲ ಅಂದ್ರೆ ಹೇಗೆ. ಸೊ ಲಿಪ್ಸ್ಟಿಕ್ ಆದ್ಮೇಲೆ then comes the choker, earrings, then let's do our hair. ತಲೆ ಎಲ್ಲ ಬಾಚ್ಕೊಂಡು ಕ್ಲಿಪ್ ಹಾಕೊಂತೀವಿ. ಬಟ್ ಕೂಲ್ ಏನೋ ಆ ಥರ ಮುಂದೆ ಬರಲಿಲ್ಲ ಅಂದ್ರೆ ಲುಕ್ ಕಂಪ್ಲೀಟ್ ಆಗಲ್ಲ ನೋಡಿ. ಆ್ಯಂಡ್ ಬ್ಯಾಂಗಲ್ಸ್, ನಮ್ಮತ್ತೆ ಬೈತಾರೆ ಬ್ಯಾಂಗಲ್ ಹಾಕ್ಕೊಂಡಿಲ್ಲ ಅಂದರೆ. ಹಾಯ್, ಇದು ನನ್ನ ಯುಗಾದಿ ಹಬ್ಬದ 2ನೇ ಲುಕ್ಕು. ಈ ಚೋಕರ್ ಬಂದ್ಬಿಟ್ಟು ನನ್ನ ಬರ್ಡೇಗೆ ನನ್ನ ಸಿಸ್ಟರ್ಸ್ ಗಿಫ್ಟ್ ಮಾಡಿದ್ದು. ಕ್ಯೂಟ್ ಲಿಟಲ್ ಚೋಕರ್, ನನಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಅದ್ರ ಜೊತೆಗೆ ಒಂದು ಇಯರಿಂಗ್ ಕೊಟ್ಟಿದ್ರು. ಆ್ಯಂಡ್ ನಾನು ಇದ್ರ ಜೊತೆಗೆ ಸಿಂಗಲ್ ಬ್ಯಾಂಗಲ್ಸ್ ಜೊತೆ ಪೇರ್ ಮಾಡಿದ್ದೀನಿ. ಬಿಕಾಸ್ there is no other reason. I couldn't find white and green bangles, that's all. So like gold match agate anbittu gold, I chose gold. So this is how I look. And tada ಮಾಡಿದಲೆ ಒಂದು ಸ್ವಲ್ಪ ರೀಲ್ಸ್ ಮಾಡೋಣ ಬನ್ನಿ. ಆ್ಯಂಡ್ ದೆನ್ ಎಂಡ್ ದ ವ್ಲಾಗ್. ನೀವು ನನ್ನ ಇನ್ಸ್ಟಾಗ್ರಾಮ್ ಚೆಕ್ ಮಾಡಿಲ್ಲ ಅಂದರೆ ನನ್ನ ಇನ್ಸ್ಟಾ ಹ್ಯಾಂಡಲ್ ಬಂದ್ಬಿಟ್ಟು @psychmaitri ಅಂತ. ಸೊ ಚೆಕ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ.
ನಮ್ಮ ಮನೆಯಲ್ಲಿ ಯುಗಾದಿ ಈ ಥರ ಸೆಲೆಬ್ರೇಟ್ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ನೀವಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್. ಆ್ಯಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು.